ಮತ್ತೊಂದು ನಂಬರ್ ತಗೊಳ್ಳೋಣ ಸರ್ ನಾವು ಈಗ ಜನಸಂಪರ್ಕ ಅಂತ ಹೋಗುತ್ತೆ. ಇಲ್ಲ, ಇದು ಇಂಟೆಲಿಗ್ರಾಫ್ ಅಂತ ಕರಿತೀವಿ. ಇದು ಇಂಟೆಲಿಗ್ರಾಫ್ ಅಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಕೆಳಗಡೆಯಿಂದ ನೀವು ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್ ಮತ್ತು ಎಕ್ಸಿಕ್ಯೂಷನ್ ಅಂತ ನೀವು 4 ಇಂಟೆಲಿಗ್ರಾಫ್ ತಗೊಂಡ್ರೆ ಇಲ್ಲಿ ನೀವು ನೋಡಿದ್ರೆ ಅಲ್ಲಿ ಕೊಟ್ಟಿದ್ದೇನು ಆವರೇಜ್ ಕೊಟ್ಟಿದ್ದೆ, ಎಲ್ಲಿ ಅಲ್ಲಿ ಆವರೇಜ್ ಕೊಟ್ಟಿದ್ದೆ, ಸರಾಸರಿ ಅಲ್ಲಿ ಸರಾಸರಿ ಕೊಟ್ಟಿದ್ವು ಯಾವುದು ಮೊದಲನೇ ಗ್ರಾಫಿಕ್ ಅಲ್ಲಿ. ಇಲ್ಲಿ ಎಕ್ಸಾಕ್ಟ್ಲಿ ಏನ್ ಮಾಡ್ತಾ ಇದೀವಿ, ವೀಕು, ಆವರೇಜು, ಸ್ಟ್ರಾಂಗ್ ಮತ್ತೆ ಎಕ್ಸಲೆಂಟ್ ಝೋನ್ ನಾವು ತಗೋತಾ ಇದೀವಿ. ಅಂದ್ರೆ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ 6 ಸಬ್ಜೆಕ್ಟ್ ಅಲ್ಲಿ ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ. ವೆರಿ ವೆಲ್ ಸೆಟ್ 6 ಸಬ್ಜೆಕ್ಟ್ ಅಥವಾ 4 ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್. ಅದ್ರ ಒಳಗಡೆ ಯಾರ್ಯಾರು ಎಷ್ಟೆಷ್ಟು ನೀವು ತಗೊಂಡ್ರೆ ಅಲ್ಲಿ ನೀವು ಏನ್ ಆರೆಂಜ್ ಕಲರ್ ಇದೆ ಅದು ಎಕ್ಸಲೆಂಟ್, ರೆಡ್ ಕಲರ್ ಏನಿದೆ ಅದು ಸ್ಟ್ರಾಂಗ್. ನೀವು ನೋಡಿದ್ರೆ ಎಕ್ಸಲೆಂಟ್ ಮತ್ತೆ ಸ್ಟ್ರಾಂಗ್ ಇದೆಯಲ್ಲ, ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಮೇಜರ್ ಆಗಿ ಗಮನಿಸಬೇಕಾಗಿರೋದು ಎಕ್ಸಲೆಂಟ್ ಮತ್ತೆ ದುರ್ಬಲನ ಸರ್. ದುರ್ಬಲನು ಒಂದು ಕಡೆ ದುರ್ಬಲ. ಇಲ್ಲಿ ನೋಡಿ, ದುರ್ಬಲ ಅಂದ್ರೆ ಏನು ಅಂದ್ರೆ ಅವರು ಆ ಪರ್ಟಿಕ್ಯುಲರ್ ಕ್ಷಣದಲ್ಲಿ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಈಗ ಉದಾಹರಣೆಗೆ 100 ಘಟನೆ ಇದೆ ಅಂತ ಇಟ್ಕೊಳ್ಳಿ. 100 ಘಟನೆಯಲ್ಲಿ ಆ ಘಟನೆಯಲ್ಲಿ ನೀವು ಒಂದು ತಗೊಂಡಿದ್ಯಾ, ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್. 100 ಘಟನೆ ಅಥವಾ 10 ಘಟನೆ ಇದೆ, 10 ಘಟನೆಯಲ್ಲಿ ನೀವು 9 ಘಟನೆ ಚೆನ್ನಾಗಿ ಮಾಡಿದ್ಯಾ, 10 ನಲ್ಲಿ 1 ಘಟನೆ ವೀಕ್ ಆಗಿದೆ.